ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ಈ ದಿನ ನಾವು ಯೋಗ ದರ್ಶನ ಎಂಬ ವಿಷಯದಿಂದ ಆರಿಸಿದ ಯೋಗದ ಮನೋವಿಜ್ಞಾನ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಓಂ ಯೋಗದ ಮನೋವಿಜ್ಞಾನ. ಚಿತ್ತದ ಗುಣಗಳು. ಚಿತ್ತವು 3 ರೀತಿಯ ಗುಣಗಳನ್ನು ಹೊಂದಿದೆ. ಅವು ಪ್ರಖ್ಯ, ಪ್ರವೃತ್ತಿ ಮತ್ತು ಸ್ಥಿತಿ ಎಂಬ 3 ಗುಣಗಳು. ಪ್ರಖ್ಯ ಎಂಬುದು ಸತ್ವಗುಣ ಪ್ರಧಾನವಾಗಿಯೂ, ಪ್ರವೃತ್ತಿಯು ರಜೋಗುಣ ಪ್ರಧಾನವಾಗಿಯೂ, ಸ್ಥಿತಿಯು ತಮೋಗುಣ ಪ್ರಧಾನವಾಗಿಯೂ ಇರುತ್ತದೆ. ಸತ್ವವು ಚಿತ್ತದ ಸಂತುಲಿತ ಸ್ಥಿತಿ, ರಜಸ್ಸು ಕ್ರಿಯಾಪ್ರಧಾನವಾದುದು, ತಮಸ್ಸು ಎಂದರೆ ಜಡತ್ವ. ಚಿತ್ತದ ಅವಸ್ಥೆಗಳು. ಹೀಗೆಯೇ ಚಿತ್ತಕ್ಕೆ 5 ಬಗೆಯ ಅವಸ್ಥೆಗಳಿರುತ್ತವೆ. ಅವುಗಳೇ ಚಿತ್ತದ ಕ್ಷಿಪ್ತ, ವಿಕ್ಷಿಪ್ತ, ಮೂಢ, ಏಕಾಗ್ರ ಮತ್ತು ನಿರುದ್ಧ. ಈ ಚಿತ್ತದ ಗುಣಗಳಿಗೂ ಚಿತ್ತದ ಅವಸ್ಥೆಗಳಿಗೂ ಇರುವ ಸಂಬಂಧವನ್ನು ನೋಡೋಣ. ಪ್ರಖ್ಯಾರೂಪದ ಚಿತ್ತವು ಸತ್ವಗುಣ ಪ್ರಧಾನವಾಗಿದ್ದು, ರಜಸ್ಸು ಮತ್ತು ತಮಸ್ಸುಗಳೊಡನೆ ಸೇರಿಕೊಂಡಾಗ ಅದು ಐಶ್ವರ್ಯವನ್ನು, ವಿಷಯಭೋಗಗಳನ್ನು ಪ್ರೀತಿಸುತ್ತದೆ. ಇದೇ ಚಿತ್ತದ ವಿಕ್ಷಿಪ್ತಾವಸ್ಥೆ. ಆದರೆ ಪ್ರಖ್ಯಾರೂಪದ ಸಾತ್ವಿಕ ಚಿತ್ತವು ಕೇವಲ ತಮಸ್ಸಿನೊಂದಿಗೆ ಸೇರಿಕೊಂಡಾಗ ಅಧರ್ಮ, ಅಜ್ಞಾನ, ಅನೈಶ್ವರ್ಯ ಇವುಗಳ ಕಡೆ ಹರಿಯುತ್ತದೆ. ಇದೇ ಚಿತ್ತದ ಕ್ಷಿಪ್ತ ಮತ್ತು ಮೂಢ ಸ್ಥಿತಿಗಳು. ಈ ಚಿತ್ತವು ತಮೋಗುಣವನ್ನು ಕಳೆದುಕೊಂಡಾಗ ರಜೋಗುಣದ ಲೇಷವು ಇದ್ದರೂ ಸಹ ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಐಶ್ವರ್ಯ ಇವುಗಳೆಡೆಗೆ ಸಾಗುತ್ತದೆ. ಇಲ್ಲಿ ಸತ್ವಗುಣ ಪ್ರಧಾನವಾಗಿದೆ. ಇದು ಸಂಪ್ರಜ್ಞಾತ ಸಮಾಧಿಯ ಒಂದು ಬಗೆ. ಚಿತ್ತವು ರಜೋಗುಣದ ಲೇಷವನ್ನು ಕಳೆದುಕೊಂಡಾಗ ಪ್ರಕೃತಿ ಮತ್ತು ಪುರುಷರ ನಡುವಿನ ಭೇದವನ್ನು ಅರಿತುಕೊಳ್ಳುತ್ತದೆ. ಅದು ಧ್ಯಾನದ ಕಡೆಗೆ ಹರಿಯುತ್ತದೆ. ಈ ಸ್ಥಿತಿಯನ್ನು ಧರ್ಮಮೇಘ ಎನ್ನುತ್ತಾರೆ. ಚಿತ್ತವೃತ್ತಿಗಳು. ಚಿತ್ತವೃತ್ತಿಗಳು ಎಂದರೆ ಏನು ಎಂಬ ಬಗ್ಗೆ ಈಗ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ನಮ್ಮ ಮನಸ್ಸಿನಲ್ಲಿ ಏಳುವ ವಿಧ ವಿಧ ಆಲೋಚನಾ ತರಂಗಗಳೇ ಚಿತ್ತವೃತ್ತಿಗಳು. ಈ ಆಲೋಚನೆಗಳು ಸಾತ್ವಿಕವೂ, ರಾಜಸಿಕವೂ, ತಾಮಸಿಕವೂ ಆಗಿರಬಹುದು. ಈ ವೃತ್ತಿಗಳನ್ನು ಅವಿದ್ಯೆ ಮೊದಲಾದ ಕಾರಣಗಳಿಂದ ಉತ್ಪನ್ನವಾಗಿರಬಹುದು, ಅಥವಾ ವಿವೇಕ ಜ್ಞಾನದ ಕಾರಣದಿಂದಲೂ ಉತ್ಪನ್ನವಾಗಿರಬಹುದು. ಚಿತ್ತದಲ್ಲಿಯೇ ಹುಟ್ಟಿದ ವೃತ್ತಿಗಳು ಸದಾ ಕ್ರಿಯಾಶೀಲವಾಗಿರುತ್ತವೆ. ಅವು ತಮ್ಮ ಕಾರಣ ಮತ್ತು ಗುರಿಯನ್ನು ಅರಸಿ ಸಾಗುತ್ತವೆ. ಅವು ತಮ್ಮ ಗುರಿಯನ್ನು ಮುಟ್ಟಬಹುದು, ಮುಟ್ಟದೆಯೂ ಇರಬಹುದು. ಆದರೆ ಮತ್ತೆ ಚಿತ್ತವನ್ನು ಸೇರುವುದಂತೂ ನಿಶ್ಚಿತ. ಹೀಗೆ ಚಿತ್ತದಿಂದ ಹೊರಟ ವೃತ್ತಿಯು ತನ್ನ ಗುರಿಯತ್ತ ಸಾಗಿ ಮತ್ತೆ ಚಿತ್ತವನ್ನೇ ಸೇರುತ್ತವೆ. ಈ ವೃತ್ತಾಕಾರದ ಚಲನೆಯನ್ನೇ ಚಿತ್ತದ ವೃತ್ತಿಗಳು ಎನ್ನಬಹುದು. ಹೀಗೆ ಚಿತ್ತವೃತ್ತಿಗಳು 2 ಬಗೆಯಿದೆ. ಕ್ಲಿಷ್ಟ ವೃತ್ತಿಗಳು, 2 ಅಕ್ಲಿಷ್ಟ ವೃತ್ತಿಗಳು. ವೇದನೆಯನ್ನು ನೀಡುವಂತಹ ಚಿತ್ತವೃತ್ತಿಗಳು ಕ್ಲಿಷ್ಟ ವೃತ್ತಿಗಳು. ವೇದನೆಯನ್ನು ನೀಡದ ಚಿತ್ತವೃತ್ತಿಗಳು ಅಕ್ಲಿಷ್ಟ ವೃತ್ತಿಗಳು ಎಂಬುದಾಗಿ ವರ್ಗೀಕರಿಸಬಹುದು. ಚಿತ್ತವೃತ್ತಿಗಳ ಬಗೆ. ಈ ಕ್ಲಿಷ್ಟ ಮತ್ತು ಅಕ್ಲಿಷ್ಟ ವರ್ಗಕ್ಕೆ ಸೇರಿದ ಚಿತ್ತವೃತ್ತಿಗಳನ್ನು 5 ಬಗೆಯಾಗಿ ವಿಂಗಡಿಸಬಹುದು. ಅವು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿ. ಪ್ರಮಾಣ ಇಂದ್ರಿಯ ಮತ್ತು ಬಾಹ್ಯ ವಸ್ತುಗಳ ಸಂಬಂಧದಿಂದ ಹುಟ್ಟುವಂತಹ ಚಿತ್ತವೃತ್ತಿ ಇದು. ಅದು 3 ರೀತಿಯಲ್ಲಿ ಇರುತ್ತದೆ: ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬುದಾಗಿ. ಪ್ರತ್ಯಕ್ಷ ಇಂದ್ರಿಯವು ಚಿತ್ತಕ್ಕೆ ಹೊರತಾದ ಯಾವುದಾದರೂ ಒಂದು ಬಾಹ್ಯ ವಸ್ತುವನ್ನು ಗ್ರಹಿಸಿದಾಗ ಚಿತ್ತದಲ್ಲಿ ಆಗುವ ಬದಲಾವಣೆಯೇ ಪ್ರತ್ಯಕ್ಷ. ಪ್ರಮಾಣ ಚಿತ್ತವು ಆ ಬಾಹ್ಯ ವಸ್ತುವನ್ನೇ ವಿಷಯವಾಗಿ ಹೊಂದುತ್ತದೆ.
ವಸ್ತುವಿಗೆ ಎರಡು ರೂಪವಿರುತ್ತದೆ, ಒಂದು ಸಾಮಾನ್ಯ ರೂಪ ಮತ್ತೊಂದು ವಿಶೇಷ ರೂಪ. ವಸ್ತುವಿನ ವಿಶೇಷ ರೂಪವನ್ನು ಅವಲಂಬಿಸಿದಾಗ ಅದು ಪ್ರತ್ಯಕ್ಷ ಪ್ರಮಾಣವೆನಿಸುತ್ತದೆ. ಅನುಮಾನ: ಚಿತ್ತವು ವಸ್ತುವಿನ ಸಾಮಾನ್ಯ ರೂಪವನ್ನು ಅವಲಂಬಿಸಿದಾಗ ಅದು ಅನುಮಾನ ಪ್ರಮಾಣವಾಗುತ್ತದೆ. 3. ಆಗಮ: ಯಾರಾದರೂ ಒಂದು ವಸ್ತುವನ್ನು ವರ್ಣಿಸಿದಾಗ ಆ ವಸ್ತುವು ಪ್ರತ್ಯಕ್ಷವಾದಂತೆ ಕಂಡುಬರುತ್ತದೆ, ಅದೇ ಆಗಮ ಪ್ರಮಾಣ. ವಿಪರ್ಯಯ: ವಸ್ತುವಿನ ರೂಪವನ್ನೇ ವ್ಯತ್ಯಸ್ತವಾಗಿ ಗ್ರಹಿಸುವಂತಹ ಮಿಥ್ಯಾಜ್ಞಾನವೇ ವಿಪರ್ಯಯ. ವಸ್ತುವಿನ ರೂಪವನ್ನೇ ವ್ಯತ್ಯಸ್ತವಾಗಿ ಗ್ರಹಿಸುವಂತಹ ಮಿಥ್ಯಾಜ್ಞಾನವೇ ವಿಪರ್ಯಯ. ಇದೇ ಪಂಚ ಪರ್ವಗಳುಳ್ಳ ಅವಿದ್ಯೆ. ಇವೇ ಕ್ಲೇಶಗಳು. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶವೆಂಬ ಪಂಚಪರ್ವ ಕ್ಲೇಶಗಳು ಕೂಡ ಇವೆ. ವಿಕಲ್ಪ: ಯಾವುದೇ ವಸ್ತುವು ಇಲ್ಲದಿದ್ದರೂ ಕೇವಲ ಶಬ್ದಜ್ಞಾನದಿಂದ ಉಂಟಾಗುವಂತಹ ಭಾವನೆ ಇದು ಪ್ರಮಾಣ ಮತ್ತು ವಿಪರ್ಯಯಗಳಿಗಿಂತ ಭಿನ್ನವಾಗಿದೆ. ನಿದ್ರಾ: ತಮಸ್ಸನ್ನು ಅವಲಂಬಿಸಿರುವ ವೃತ್ತಿಯೇ ನಿದ್ರೆ. ಸ್ಮೃತಿ ಎಂದರೆ ನೆನಪು, ಅನುಭವಿಸಿದ ವಿಷಯವನ್ನು ಮರೆಯದೇ ಇರುವುದು. ಹೀಗೆ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿ ಎಂಬ 5 ಬಗೆಯ ಚಿತ್ತವೃತ್ತಿಗಳು ಸದಾ ನಡೆಯುತ್ತಲೇ ಇರುತ್ತವೆ. ಪಂಚಕ್ಲೇಶಗಳು ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶ, ಇವುಗಳನ್ನು ಪಂಚಕ್ಲೇಶಗಳು ಎಂದು ಯೋಗಶಾಸ್ತ್ರದಲ್ಲಿ ಹೇಳಲಾಗಿದೆ. ಅವು ಸಾಧಕನಿಗೆ ಅಡ್ಡಿಯಾಗಿವೆ, ಅವು ಸಾಧನೆಗೆ ಕೂಡ ಅಡ್ಡಿಯಾಗಿವೆ. ಅಶಾಶ್ವತವನ್ನು ಶಾಶ್ವತವೆಂದು ತಿಳಿಯುವುದು, ಅಶುಚಿಯಲ್ಲಿ ಶುಚಿಯನ್ನು ತಿಳಿಯುವುದು, ದುಃಖವನ್ನು ಸುಖವೆಂದು ತಿಳಿಯುವುದು, ಅನಾತ್ಮನಲ್ಲಿ ಆತ್ಮವನ್ನು ಭಾವಿಸುವುದು, ಇದೇ ಅವಿದ್ಯೆ. ಅನಿತ್ಯಾಶುಚಿ ದುಃಖಾನಾತ್ಮನು ನಿತ್ಯಶುಚಿ ಸುಖಾತ್ಮ ಖ್ಯಾತಿರವಿದ್ಯಾ. ಪಾತಂಜಲ ಯೋಗಸೂತ್ರ 2.5. ಅವಿದ್ಯ: ಪ್ರಾಪಂಚಿಕವಾದ ಭೌತಿಕ ವಸ್ತುಗಳು ಶಾಶ್ವತವಲ್ಲವೆಂದು ಭಾವನೆ, ಅಶುಚಿಯಾದ ಶಾಶ್ವತವಲ್ಲವಾದ ಶರೀರದಲ್ಲಿ ಶುಚಿತ್ವವನ್ನು ಕಾಣುವುದು ಮುಂತಾದ ಭಾವನೆಗಳು ಸಾಧಕನನ್ನು ಅಂಧ ತಮಸ್ಸಿನಲ್ಲಿಯೇ ಇರಿಸುತ್ತದೆ, ಇದೇ ಅವಿದ್ಯೆ. ಅಸ್ಮಿತಾ: ಅನುಭವಿಸುವಂತಹ ಭೋಕ್ತೃಶಕ್ತಿ ಮತ್ತು ಭೋಗ್ಯಶಕ್ತಿ. ಭೋಕ್ತೃಶಕ್ತಿ ಮತ್ತು ಭೋಗ್ಯಶಕ್ತಿ ಅಥವಾ ದೃಕ್ ಮತ್ತು ದರ್ಶನ ಶಕ್ತಿ ಅಥವಾ ಪುರುಷ ಮತ್ತು ಬುದ್ಧಿ ಇವೆರಡೂ ಬೇರೆಯೇ? ಈ ಎರಡು ಒಂದಾಗಿ ಕಂಡುಬಂದಾಗ ಅದು ಅಸ್ಮಿತಾ ಎಂದೆನಿಸುವುದು. ಆದರೆ ಈ ಎರಡು ಶಕ್ತಿಗಳ ಪ್ರತ್ಯೇಕ ಸ್ವರೂಪದ ಜ್ಞಾನವಾದಾಗ ಕೈವಲ್ಯ ಉಂಟಾಗುತ್ತದೆ. ಆದ್ದರಿಂದ ಈ ಕೈವಲ್ಯ ಉಂಟಾಗುವವರೆಗೆ ಈ ರೀತಿಯ ಭಾವನೆಯು ಅತ್ಯವಶ್ಯಕವಾಗಿದೆ. ರಾಗ: ಸುಖದಲ್ಲಿ ನೆಲೆಸಿರುವುದೇ ರಾಗ. ಸುಖವನ್ನು ಅಪೇಕ್ಷಿಸುವುದು ಮನುಷ್ಯನ ಸಾಮಾನ್ಯ ಗುಣ. ಅವನು ಸುಖವನ್ನು ಅನುಭವಿಸುತ್ತಾನೆ ಮತ್ತೆ ಅದನ್ನೇ ನೆನಪಿಸಿಕೊಳ್ಳುತ್ತಾನೆ. ಈ ರೀತಿಯ ಸ್ಮರಣೆಯಿಂದಾಗಿ ಅವನಲ್ಲಿ ಆಸೆ, ಲೋಭ, ತೃಷ್ಣೆ ಮೊದಲಾದವುಗಳು ಹುಟ್ಟುತ್ತವೆ, ಇದೇ ರಾಗ. ಹೀಗೆ ಸುಖದಲ್ಲಿ ನೆಲೆಸಿರುವುದೇ ರಾಗ. ಸುಖಾನುಶಯೀ ರಾಗ: ಸುಖವನ್ನು ಅರಸಿ ಹೋಗುವುದೇ ರಾಗ. ಪಾತಂಜಲ ಯೋಗಸೂತ್ರ 2.6. ದ್ವೇಷ: ದುಃಖದಲ್ಲಿ ನೆಲೆಸಿರುವುದೇ ದ್ವೇಷ. ಮನುಷ್ಯನು ದುಃಖವನ್ನು ಅನುಭವಿಸುತ್ತಾನೆ, ಅದರ ಪರಿಣಾಮದಿಂದಾಗಿ ವಿರುದ್ಧ ಭಾವನೆ ಅಂದರೆ ವಿನಾಶಕಾರಿ ಭಾವನೆ, ಕ್ರೋಧ ಭಾವನೆಗಳು ಹುಟ್ಟುತ್ತವೆ, ಇದೇ ದ್ವೇಷ. ಅಭಿನಿವೇಶ: ಜೀವಿಗಳಿಗೆ ಒಂದು ಭಯವಿದೆ, ಅದೇ ತಾನು ನಾಶವಾದೇನೆಂಬ ಭಯ, ಇದೇ ಮರಣ ಭಯ. ಇದು ಅತ್ಯಂತ ಸಹಜವೆನಿಸುವ ಕ್ಲೇಶ. ವ್ಯಾಸನು ತನ್ನ ಭಾಷ್ಯದಲ್ಲಿ ಹೇಳಿರುವಂತೆ ನಾನು ಇರುವಂತಾಗಲಿ ಇಲ್ಲದಂತಾಗದಿರಲಿ ಎಂಬ ಭಾವನೆ ಎಲ್ಲರಲ್ಲಿಯೂ ಇರುತ್ತದೆ. ಈ ಮರಣ ಭಯವನ್ನು ಸಾಧಕರು ಗೆಲ್ಲಲೇಬೇಕು. ಸಂಸ್ಕಾರ: ಚಿತ್ತವೃತ್ತಿಗಳ ಚಕ್ರ. ಚಿತ್ತವೃತ್ತಿಗಳು ಹುಟ್ಟುತ್ತವೆ, ಅವು ಮತ್ತೆ ಮತ್ತೆ ಹುಟ್ಟುತ್ತವೆ. ಬಹು ಕಾಲವಾದರೂ
ಒಮ್ಮೆ ಹುಟ್ಟಿದ ಚಿತ್ತವೃತ್ತಿಗಳು ಲಯವಾಗುವುದಿಲ್ಲ, ಅವು ಚಿತ್ತದೊಡನೆ ಒಂದಾಗುತ್ತವೆ, ಆದರೂ ಕ್ಷಯಿಸುವುದಿಲ್ಲ. ಅವು ಒಂದು ಸೂಕ್ಷ್ಮ ರೂಪವನ್ನು ಹೊಂದುತ್ತವೆ. ಈ ಅತ್ಯಂತ ಸೂಕ್ಷ್ಮ ರೂಪವನ್ನು ಸಂಸ್ಕಾರವೆನ್ನಲಾಗಿದೆ. ಈ ಸಂಸ್ಕಾರವೇ ಮನುಷ್ಯನ ವ್ಯಕ್ತಿತ್ವವೆಂಬಂತೆ ಪ್ರತಿಬಿಂಬಿಸುತ್ತದೆ. ಸಂಸ್ಕಾರಗಳು ಕ್ರಿಯೆಗಳ ಮೂಲಕ ವ್ಯಕ್ತವಾದಾಗ ಅವು ಮತ್ತಷ್ಟು ಚಿತ್ತವೃತ್ತಿಗಳನ್ನು ಸೃಷ್ಟಿಸುತ್ತವೆ. ಚಿತ್ತವೃತ್ತಿಗಳು ಮತ್ತೆ ಸಂಸ್ಕಾರಕ್ಕೆ ಎಡೆ ಮಾಡಿಕೊಡುತ್ತವೆ. ಹೀಗೆ ಚಿತ್ತವೃತ್ತಿಗಳಿಂದ ಸಂಸ್ಕಾರ, ಸಂಸ್ಕಾರದಿಂದ ಚಿತ್ತವೃತ್ತಿಗಳು ಹುಟ್ಟುತ್ತವೆ. ಚಿತ್ತವೃತ್ತಿಗಳು ಸ್ಥೂಲ ರೂಪವಾದರೆ ಸಂಸ್ಕಾರಗಳು ಅದರ ಸೂಕ್ಷ್ಮ ರೂಪ. ಚಿತ್ತವೃತ್ತಿಗಳು ವ್ಯಕ್ತ ರೂಪದಲ್ಲಿರುತ್ತವೆ, ಸಂಸ್ಕಾರಗಳು ಅವ್ಯಕ್ತ ರೂಪದಲ್ಲಿರುತ್ತವೆ. ಆದರೆ ಸೂಕ್ತ ಪ್ರಸಂಗ ಬಂದೊದಗಿದಾಗ ಸಂಸ್ಕಾರವನ್ನು ಪ್ರೇರೇಪಿಸುವಂತಹ ವಿಷಯಗಳು ದೊರೆತಾಗ ಅದೇ ಸ್ಥೂಲ ರೂಪವನ್ನು ಪಡೆದುಕೊಂಡು ವೃತ್ತಿಯಾಗಿ ವ್ಯಕ್ತವಾಗುತ್ತದೆ. ಹೀಗೊಂದು ದೃಷ್ಟಾಂತವಿದೆ. ವೃಕ್ಷ ಮತ್ತು ಅದರ ಬೇರುಗಳು. ವೃಕ್ಷವು ಎಷ್ಟೇ ದೊಡ್ಡದಿದ್ದರೂ ಅದರ ಬೇರುಗಳು ಭೂಮಿಯ ಒಳಗೆ ಇರುತ್ತವೆಯಾದ್ದರಿಂದ ಕಾಣಸಿಗುವುದಿಲ್ಲ. ಒಂದು ವೇಳೆ ವೃಕ್ಷವನ್ನೇ ಕಡಿದು ಹಾಕಿದರೂ ಬೇರುಗಳು ನಾಶವಾಗುವುದಿಲ್ಲ. ಅನುಕೂಲಕರವಾದ ಸಂದರ್ಭ ಬಂದಾಗ ಆ ಬೇರುಗಳೇ ಚಿಗುರಿ ಮೇಲೇಳುತ್ತವೆ, ಮತ್ತೆ ಮಹಾವೃಕ್ಷವಾಗುತ್ತವೆ. ಹೀಗೆಯೇ ಸೂಕ್ಷ್ಮ ರೂಪದ ಸಂಸ್ಕಾರಗಳು ಬಹುಕಾಲ ಸುಪ್ತವಾಗಿಯೇ ಇದ್ದು ಬಿಡಬಹುದು. ಆದರೆ ಅದಾವುದೋ ಒಂದು ಪ್ರಸಂಗದ ಶೋಧನೆಯಿಂದಾಗಿ ಅದು ಮತ್ತೆ ವೃಕ್ಷ ರೂಪದಿಂದ ಮೇಲೇಳುತ್ತದೆ. ಆದುದರಿಂದ ಸಾಧನೆ ಎಂದರೆ ಕೇವಲ ಚಿತ್ತವೃತ್ತಿಗಳ ನಿರೋಧ ಮಾತ್ರವಲ್ಲ, ಇದರೊಂದಿಗೆ ಸೂಕ್ಷ್ಮ ರೂಪದ ಸಂಸ್ಕಾರದ ನಿರೋಧವೂ ಕೂಡ ಆಗಬೇಕು. ಯೋಗ, ಪಾತಂಜಲ ಯೋಗ ದರ್ಶನ ಮೊದಲ ಸೂತ್ರವೇ ಅಥ ಯೋಗಾನುಶಾಸನಂ. ಈಗ ಯೋಗ ಅನುಶಾಸನ ಪ್ರಾರಂಭವಾಗುತ್ತದೆ. ವ್ಯಾಸನು ಹೇಳುವಂತೆ ಯೋಗವೆಂದರೆ ಸಮಾಧಿ. ಹೀಗೆ ಯೋಗವೆಂದರೆ ಸಮಾಧಿ ಎಂಬುದಾಗಿ ಆತನು ಹೇಳಿ ಅದು ಚಿತ್ತದ ಸಾರ್ವಭೌಮ ಧರ್ಮ ಎನ್ನುತ್ತಾನೆ. ಸಚ ಸಾರ್ವಭೌಮ ಚಿತ್ತಸ್ಯ ಧರ್ಮ. ವ್ಯಾಸಭಾಷ್ಯ. ಅಂದರೆ ಎಲ್ಲಾ ಅವಸ್ಥೆಗಳಲ್ಲಿಯೂ ಸಮಾಧಿಯೇ ಚಿತ್ತದ ಧರ್ಮವಾಗಿದೆ. ಈ ರೀತಿಯಾಗಿ ಸಮಾಧಿಯನ್ನು ಚಿತ್ತದ ಧರ್ಮದೊಂದಿಗೆ ಸಮೀಕರಿಸಲಾಗಿದೆ. ಚಿತ್ತಕ್ಕೆ 5 ಭೂಮಿಗಳು ಅಂದರೆ ಸ್ಥಾನಗಳು: ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತು ನಿರುದ್ಧ. ಇವುಗಳಲ್ಲಿ ಏಕಾಗ್ರ ಮತ್ತು ನಿರುದ್ಧಗಳಲ್ಲಿ ಮಾತ್ರ ಸಮಾಧಿಯು ಸಾಧ್ಯವಿದೆ. ಅನುಶಾಸನ. ಅನುಶಾಸನವೆಂದರೆ ಈಗಾಗಲೇ ನಿರೂಪಿಸಲಾಗಿರುವ ಅರ್ಥ, ಇದನ್ನು ಪ್ರತಿಪಾದಿಸುವುದು ಎಂದರ್ಥ. ಈ ಹಿಂದೆ ಹಿರಣ್ಯಗರ್ಭ ಮುಂತಾದವರು ಹೇಳಿದ್ದನ್ನೇ ಪತಂಜಲಿಯು ಇಲ್ಲಿ ಮತ್ತೆ ಹೇಳಿದ್ದಾನೆ. ಚಿತ್ತವೃತ್ತಿ ನಿರೋಧ. ಚಿತ್ತದ ವೃತ್ತಿಗಳ ನಿರೋಧವೇ ಯೋಗದ ಲಕ್ಷಣವೆಂದು ಹೇಳಿದ್ದಾಯಿತು. ಹಾಗಾದರೆ ಚಿತ್ತದಲ್ಲಿ ಹುಟ್ಟುವ ಎಲ್ಲ ವೃತ್ತಿಗಳನ್ನು ನಿರೋಧಿಸಬೇಕೇ ಎಂಬುದು ಪ್ರಶ್ನೆ. ಹೌದು, ಆದರೆ ಅದು ಕ್ರಮವಾಗಿ ಮಾಡುವಂತಹ ಸಾಧನೆ. ತಾಮಸಿಕ ಮತ್ತು ರಾಜಸಿಕ ವೃತ್ತಿಗಳು ಮೊದಲು ನಿರೋಧವಾಗುತ್ತವೆ, ನಂತರ ಸಾತ್ವಿಕ ವೃತ್ತಿಯ ನಿರೋಧ. ಈ 2 ಹಂತಗಳೇ ಯೋಗದ 2 ವಿಧಗಳು. ಯೋಗದ 2 ವಿಧ. ಯೋಗವೆಂದರೆ ಸಮಾಧಿ ಎಂದು ಈಗಾಗಲೇ ತಿಳಿಸಲಾಗಿದೆ. ಈ ಯೋಗವು 2 ವಿಧ: ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ. ಚಿತ್ತವೃತ್ತಿಗಳು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕವೂ ಆಗಿರಬಹುದು. ಈ ಬಗೆಯ ವೃತ್ತಿಗಳನ್ನೆಲ್ಲ ನಿರೋಧಿಸಬೇಕು. ಸಂಪ್ರಜ್ಞಾತವೆಂಬ ಯೋಗದಲ್ಲಿ ಸಾತ್ವಿಕ ವೃತ್ತಿಗಳ ನಿರೋಧವಿರುವುದಿಲ್ಲ, ಕೇವಲ ತಾಮಸಿಕ ಮತ್ತು ರಾಜಸಿಕ ವೃತ್ತಿಗಳ ನಿರೋಧವಿರುತ್ತದೆ. ಸಾತ್ವಿಕ ವೃತ್ತಿಯು ಸಾಧನೆಗೆ ಸಹಕಾರಿಯಾಗಿಯೇ ಇರುತ್ತದೆ. ಸಾಧನೆಯು ದೃಢವಾಗುತ್ತಾ ಹೋದಂತೆ ಸಾತ್ವಿಕ ವೃತ್ತಿಯು ಸೂಕ್ಷ್ಮ ರೂಪವನ್ನು ತಳೆಯುತ್ತಾ ಹೋಗುತ್ತದೆ. ಒಂದು ಹಂತದಲ್ಲಿ ಸಾತ್ವಿಕ ವೃತ್ತಿಯು ನಿರೋಧವೂ ಆಗುತ್ತದೆ. ಇಂತಹ ಸ್ಥಿತಿಯೇ ಅಸಂಪ್ರಜ್ಞಾತ ಯೋಗವೆನಿಸುತ್ತದೆ. ಹೀಗೆ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತಗಳು ತಮ್ಮದೇ ಆದ ಫಲವನ್ನು ನೀಡುತ್ತವೆ. ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತ ಸಮಾಧಿಗಳಿಂದ ಉಂಟಾಗುವ ಪರಿಣಾಮವನ್ನು ವ್ಯಾಸನು ತನ್ನ ಭಾಷ್ಯದಲ್ಲಿ ತಿಳಿಸಿದ್ದಾನೆ. ಸಂಪ್ರಜ್ಞಾತವು
ವಸ್ತುವಿನ ಪ್ರಕಾಶಕ್ಕೆ ಕಾರಣವಾಗುತ್ತದೆ. ಯಸ್ತ್ವೇಕಾಗ್ರೆ ಚೇತಸಿ ಸದ್ಭೂತಮರ್ಥಂ ಪ್ರದ್ಯೋತಯತಿ ಕ್ಷೀಣೋತಿ ಚ ಕ್ಲೇಶಾನ್ ಕರ್ಮಬಂಧನಾನಿ ಶ್ಲಥಯತಿ ನಿರೋಧಮಭಿಮುಖಂ ಕರೋತಿ ಸ ಸಂಪ್ರಜ್ಞಾತೋ ಯೋಗ ಇತ್ಯಾಖ್ಯಾಯತೆ. ಚಿತ್ತವು ಏಕಾಗ್ರದಲ್ಲಿರುವಾಗ ಅಲ್ಲಿ ತೋರುವ ವಸ್ತುವನ್ನು ಪ್ರಕಾಶಗೊಳಿಸುತ್ತದೆ, ಕ್ಲೇಶಗಳನ್ನು ನಾಶ ಮಾಡುತ್ತದೆ, ಕರ್ಮಬಂಧನವನ್ನು ಸಡಿಲಗೊಳಿಸುತ್ತದೆ, ಚಿತ್ತವೃತ್ತಿಗಳ ನಿರೋಧಕ್ಕೆ ಅಭಿಮುಖವಾಗಿರುತ್ತದೆ. ಅಂದರೆ ಚಿತ್ತವೃತ್ತಿಗಳ ನಿರೋಧವಾಗುವಂತೆ ಮಾಡುತ್ತದೆ. ಇದನ್ನೇ ಸಂಪ್ರಜ್ಞಾತ ಯೋಗವೆಂದು ಕರೆಯಲಾಗುತ್ತದೆ. ವ್ಯಾಸಭಾಷ್ಯ 1.1. ಇದು ಸಂಪ್ರಜ್ಞಾತ ಸಮಾಧಿಯ ವರ್ಣನೆ. ಸಾಧಕನು ಚಿತ್ತೈಕಾಗ್ರತೆಯನ್ನು ಸಾಧಿಸಿದಾಗ ಇಲ್ಲಿ ಆಗುವ ಪ್ರಗತಿಯ ಸರಣಿಯು ಹೀಗಿದೆ. ಮೊದಲು ತಾನು ಕಾಣುತ್ತಿರುವ ವಸ್ತುವನ್ನು ಪ್ರಕಾಶಗೊಳಿಸುತ್ತದೆ, ಅಂದರೆ ವಸ್ತುವಿನ ಯಥಾರ್ಥವನ್ನು ಅರಿತುಕೊಳ್ಳಲು ಸಹಾಯಕವಾಗುತ್ತದೆ. ಆತ್ಮದರ್ಶನವೇ ಯೋಗದ ಚರಮ ಗುರಿ. ಅದಕ್ಕಾಗಿ ಸಾಧಕನು ಯೋಗ ಪಥವನ್ನು ದೃಢವಾಗಿ ಹಿಡಿಯಬೇಕು. ಸಾಧನೆಯು ಕ್ರಮಕ್ರಮವಾಗಿ ಮುಂದೆ ಸಾಗಿ ಕೈವಲ್ಯವನ್ನು ದೊರಕಿಸಿಕೊಡುತ್ತದೆ. ಸಂಪ್ರಜ್ಞಾತ ಸಮಾಧಿಯು ಆಲಂಬನದಿಂದ ಕೂಡಿದೆ. ಅದು 4 ಬಗೆ: ವಿತರ್ಕಾನುಗತ, ವಿಚಾರಾನುಗತ, ಆನಂದಾನುಗತ ಮತ್ತು ಅಸ್ಮಿತಾನುಗತ ಎಂಬುದಾಗಿ. ಈ 4ರ ಸ್ಥಿತಿಯು ಸಾಮಾನ್ಯ ದೃಷ್ಟಿಯಿಂದ ಒಂದೇ ಆಗಿದ್ದರೂ ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ. ವಿತರ್ಕಾನುಗತ: ಚಿತ್ತವು ತಾನು ಅವಲಂಬಿಸಿರುವ ವಸ್ತುವಿನ ಸ್ಥೂಲ ರೂಪದ ಆಭೋಗವನ್ನು, ಅಂದರೆ ಅನುಭವವನ್ನು ಹೊಂದುತ್ತದೆ. ವಿಚಾರಾನುಗತ: ಸೂಕ್ಷ್ಮ ವಿಚಾರ ಸೂಕ್ಷ್ಮೋ ವಿಚಾರ ಎಂಬಂತೆ ಅದು ಸೂಕ್ಷ್ಮವಾದುದು. ಇಲ್ಲಿ ಪಂಚತನ್ಮಾತ್ರೆಗಳೇ ವಿಷಯವಾಗಿರುತ್ತದೆ. ಚಿತ್ತವು ತನ್ಮಾತ್ರೆಗಳಾದ ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದ ಇವುಗಳನ್ನು ವಿಷಯವನ್ನಾಗಿ ಮಾಡಿಕೊಂಡಿರುತ್ತವೆ. ಆನಂದಾನುಗತ: ಆನಂದೋಕ್ಲಾದ, ಇದು ಆಹ್ಲಾದಕ್ಕೆ ಕಾರಣವಾದುದು. ಇಂದ್ರಿಯಗಳು ಸಾತ್ವಿಕವಾಗಿರುತ್ತವೆ ಮತ್ತು ಅಂತಹ ವಿಷಯವನ್ನು ಅನುಭವಿಸುತ್ತವೆ. ಅಸ್ಮಿತಾನುಗತ: ಏಕಾಸ್ಮಿತ, ಸಂವಿದಸ್ಮಿತ, ಐಕ್ಯದ ಜ್ಞಾನವೇ ಅಸ್ಮಿತೆ. ಇಂದ್ರಿಯಗಳ ಸೂಕ್ಷ್ಮ ರೂಪವೇ ಅಸ್ಮಿತೆ. ಗ್ರಹಿಸುವವನೇ ವಿಷಯವಾಗಿರುವ ಸಮಾಧಿಯು ಇದು. ವಿತರ್ಕಾನುಗತದಲ್ಲಿ ಮುಂದಿನ 3 ಬಗೆಯ ಸಂಪ್ರಜ್ಞಾತ ಸಮಾಧಿಗಳಾದ ವಿಚಾರ, ಆನಂದ, ಅಸ್ಮಿತ ಇವುಗಳ ಗುಣಗಳು ಇರುತ್ತವೆ. ವಿಚಾರಾನುಗತದಲ್ಲಿ ಇದರ ಮುಂದಿನ 2 ಬಗೆಯ ಸಮಾಧಿಗಳಾದ ಆನಂದ ಮತ್ತು ಅಸ್ಮಿತದ ಗುಣಗಳಿರುತ್ತವೆ. ಆನಂದಾನುಗತದಲ್ಲಿ ಅಸ್ಮಿತೆಯ ಗುಣಗಳೂ ಇರುತ್ತವೆ. 4ನೆಯದಾದ ಅಸ್ಮಿತ ಸ್ವತಂತ್ರವಾಗಿ ಹಾಗೆಯೇ ಇರುತ್ತದೆ. ಅಸಂಪ್ರಜ್ಞಾತ ಸಮಾಧಿ: ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಸಂಸ್ಕಾರವು ಮಾತ್ರ ಇರುತ್ತದೆ. ಇದು ಚಿತ್ತವೃತ್ತಿಗಳನ್ನು ನಿರೋಧಿಸುವ ಅಭ್ಯಾಸದ ಸಾಧನೆಯಿಂದ ಉತ್ಪನ್ನವಾಗುತ್ತದೆ. ಸಾಧನೆಯ ಬಲದಿಂದ ಚಿತ್ತವೃತ್ತಿಗಳೆಲ್ಲ ನಾಶವಾದಾಗ ಕೇವಲ ಸಂಸ್ಕಾರವು ಮಾತ್ರ ಉಳಿದಿರುತ್ತದೆ. ಇದೇ ಅಸಂಪ್ರಜ್ಞಾತ ಸಮಾಧಿಯ ಲಕ್ಷಣ. ಇದನ್ನು ಸಾಧಿಸಲು ಪರಮವೈರಾಗ್ಯವೇ ಬೇಕು. ಈ ಸಮಾಧಿಯು ಬೀಜರಹಿತವಾದುದು, ಇದು ನಿರಾಲಂಬವಾದುದು. ಹೀಗಾಗಿಯೇ ಇದು ಅಸಂಪ್ರಜ್ಞಾತವೆನಿಸುವುದು. ಸಮಾಧಿಯನ್ನು ಪಡೆದುಕೊಂಡ ಸಾಧಕನು ಬಹುಕಾಲ ಅದರಲ್ಲಿ ಇರಬೇಕಾದರೆ ಅದಕ್ಕೊಂದು ಉಪಾಯವಿದೆ. ಅದೇನೆಂದರೆ ಈಶ್ವರ ಪ್ರಣಿಧಾನ, ಅಂದರೆ ಪರಮಾತ್ಮನಲ್ಲಿ ಶರಣಾಗತಿ, ಭಕ್ತಿ. ಇಂತಹ ಸಾಧನ ಮಂತ್ರವೇ ಪ್ರಣವ. ಅವನಲ್ಲಿ ಪೂರ್ಣ ಪ್ರಜ್ಞೆಯು ನೆಲೆಯಾಗುತ್ತದೆ. ಅವನಲ್ಲಿ ನಿರತಿಶಯವಾದ ಸರ್ವಜ್ಞ ಬೀಜವು ಇರುತ್ತದೆ ಎಂದು ಹೇಳಲಾಗುತ್ತದೆ. ಚಿತ್ತವೃತ್ತಿ ನಿರೋಧ: ಚಿತ್ತದ ವೃತ್ತಿಗಳೆಲ್ಲ ನಿರೋಧಿಸಿದ ಮೇಲೆ ಸಂಪ್ರಜ್ಞಾತ ಮತ್ತು ಅಸಂಪ್ರಜ್ಞಾತವೆಂಬ ಸಮಾಧಿಯು ಉಂಟಾಗುತ್ತದೆ. ಹಾಗಾದರೆ ಆ ಚಿತ್ತವೃತ್ತಿಗಳ ನಿರೋಧಕ್ಕೆ ಉಪಾಯವೇನು? ಚಿತ್ತವೆಂಬುದು ಬಹು ವಿಚಿತ್ರವಾದುದು. ಇದನ್ನು ನಿಗ್ರಹಿಸುವುದು ಅತಿ ದೊಡ್ಡ ಸಾಹಸವೇ ಸರಿ. ಇದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಇದು ಅತ್ಯಂತ ಚಂಚಲ. ಅಂತೆಯೇ ಒಂದೊಂದು ವೇಳೆ ಜಡವೂ ಆಗಿಬಿಡುತ್ತದೆ, ಒಮ್ಮೊಮ್ಮೆ
ಸಾತ್ವಿಕವೂ ಆಗಿಬಿಡುತ್ತದೆ, ಮತ್ತೊಮ್ಮೆ ದುಷ್ಟವೂ ಆಗಿಬಿಡುತ್ತದೆ. ವ್ಯಾಸನು ತನ್ನ ಭಾಷ್ಯದಲ್ಲಿ ಚಿತ್ತದ ಬಗ್ಗೆ ಹೇಳಿರುವುದನ್ನು ಇಲ್ಲಿ ಕೇಳೋಣ. ಈ ಚಿತ್ತವೆಂಬ ನದಿಯು ಮೇಲೆ ಮತ್ತು ಕೆಳಗೆ ಎರಡೂ ದಿಕ್ಕಿಗೆ ಹರಿಯುವ ನದಿ. ಇದು ಕಲ್ಯಾಣ ಕಾರ್ಯಗಳೆಡೆಗೂ ಹರಿಯುವುದು, ಪಾಪ ಕಾರ್ಯಗಳೆಡೆಗೂ ಹರಿಯುವುದು. ವಿವೇಕಯುಕ್ತವಾದ ವಿಷಯಗಳನ್ನವಲಂಬಿಸಿ ಯಾವಾಗ ಕೈವಲ್ಯದ ಕಡೆಗೆ ಹರಿಯುವುದೋ ಆಗ ಅದು ಕಲ್ಯಾಣದೆಡೆಗೆ ಹರಿಯುತ್ತದೆ. ಆದರೆ ಅವಿವೇಕ ವಿಷಯಗಳನ್ನು ಹೊಂದಿ ಯಾವಾಗ ಸಂಸಾರವೆಂಬ ವಿಷಯಗಳೆಡೆಗೆ ಹರಿಯುವುದೋ ಆಗ ಅದು ಪಾಪದೆಡೆಗೆ ಸಾಗುತ್ತದೆ. ಇಂತಹ ವಿಚಿತ್ರವಾದ ಚಿತ್ತದ ವೃತ್ತಿಯನ್ನು ನಿರೋಧಿಸಲು ಏನಾದರೂ ಉಪಾಯವಿದೆಯೇ? ಹೌದು, ಇದಕ್ಕೆ ಪತಂಜಲಿಯೇ ಒಂದು ಉಪಾಯವನ್ನು ಸೂಚಿಸಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ, ಪಾತಂಜಲ ಯೋಗ ಸೂತ್ರ 1:19. ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಅವುಗಳ ನಿರೋಧ ಸಾಧ್ಯವಾಗುತ್ತದೆ. ಚಿತ್ತವೂ ಸದಾ ವಿಷಯಗಳ ಕಡೆಗೆ ಹರಿಯುತ್ತಿರುತ್ತದೆ. ವೈರಾಗ್ಯವನ್ನು ತಾಳುವುದರಿಂದ ವಿಷಯದ ಸ್ರೋತವನ್ನು ಅಂದರೆ ಹರಿಯುವಿಕೆಯನ್ನು ಅಡ್ಡಕಟ್ಟಿದಂತೆ ಆಗುತ್ತದೆ. ಹೀಗೆಯೇ ನಿರಂತರವಾಗಿ ವಿವೇಕಯುತವಾದ ಅಭ್ಯಾಸಗಳನ್ನು ಮಾಡುವುದರಿಂದ ಆ ವಿವೇಕ ಸ್ರೋತವು ಮುಕ್ತವಾಗಿ ಹರಿಯುತ್ತದೆ. ಹೀಗೆ ಚಿತ್ತವೃತ್ತಿಗಳ ನಿರೋಧವಾಗಬೇಕಾದರೆ ವಿವೇಕಯುತವಾದ ಅಭ್ಯಾಸ ಮತ್ತು ವೈರಾಗ್ಯಗಳು ಅವಶ್ಯವಾಗಿವೆ. ಆದ್ದರಿಂದ ಚಿತ್ತವೃತ್ತಿಯ ನಿರೋಧಕ್ಕಾಗಿ ಅಭ್ಯಾಸ ಮತ್ತು ವೈರಾಗ್ಯ ಈ ಎರಡನ್ನು ಒಟ್ಟಾಗಿಯೇ ಅವಲಂಬಿಸಿರಬೇಕು. ಅಭ್ಯಾಸ ಚಿತ್ತದಲ್ಲಿ ವೃತ್ತಿಗಳು ನಿರುದ್ಧವಾಗಿ ಅದು ಪ್ರಶಾಂತ ವಾಹಿನಿಯಾಗಿದ್ದರೆ ಅದನ್ನೇ ಯೋಗದ ಪರಿಭಾಷೆಯಲ್ಲಿ ಸ್ಥಿತಿ ಎನ್ನುತ್ತಾರೆ. ಇಂತಹ ಸ್ಥಿತಿಯನ್ನು ಪಡೆದುಕೊಳ್ಳಲು ಮಾಡುವ ಎಲ್ಲ ಪ್ರಯತ್ನಗಳನ್ನು ಅಭ್ಯಾಸ ಎನ್ನಲಾಗಿದೆ. ಸ್ಥಿತಿಯನ್ನು ಪಡೆಯಲು ಕೆಲವು ಸಾಧನೆಗಳ ಅವಶ್ಯಕತೆ ಇದೆ. ಆ ಸಾಧನೆಗಳೇ ಯಮನಿಯಮಾದಿಗಳು. ಅವುಗಳ ಅನುಷ್ಠಾನವೇ ಅಭ್ಯಾಸ. ಇಲ್ಲೊಂದು ಎಚ್ಚರದ ಮಾತನ್ನು ಗಮನಿಸಬೇಕು. ಅಭ್ಯಾಸದ ಪ್ರಾರಂಭವು ಎಷ್ಟು ಮುಖ್ಯವೋ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಕೂಡ ಅಷ್ಟೇ ಮುಖ್ಯ. ಇಲ್ಲವಾದರೆ ಅವನು ಎಂದಿಗೂ ಕೇವಲ ಪ್ರಾರಂಭಿಕನಂತೆಯೇ ಉಳಿದು ಬಿಡುತ್ತಾನೆ. ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ವಿಸೇವಿತೋ ದೃಢಭೂಮಿ. ಪಾತಂಜಲ ಯೋಗ ಸೂತ್ರ 1:14. ಅಭ್ಯಾಸವನ್ನು ದೀರ್ಘಕಾಲ ನಿರಂತರವಾಗಿ ಆದರದಿಂದ ಮಾಡಬೇಕು. ಆಗ ಮಾತ್ರ ಅದು ದೃಢವಾಗುತ್ತದೆ. ಬಹುಕಾಲ ನಿರಂತರವಾಗಿ ಪ್ರೀತಿಯಿಂದ ತಪಸ್ಸು, ಬ್ರಹ್ಮಚರ್ಯ, ವಿದ್ಯೆ ಮತ್ತು ಶ್ರದ್ಧೆ ಇವುಗಳಿಂದ ಒಡಗೂಡಿ ಅಭ್ಯಾಸವನ್ನು ಮಾಡಬೇಕು. ಆಗ ಸದೃಢವಾಗುತ್ತದೆ. ಈಗ ವೈರಾಗ್ಯ. ಜ್ಞಾನಸ್ಯೈವ ಪರಾಕಾಷ್ಠ ವೈರಾಗ್ಯಂ. ವ್ಯಾಸಭಾಷ್ಯ. ಜ್ಞಾನದ ಪರಾಕಾಷ್ಠೆಯ ವೈರಾಗ್ಯ, ವೈರಾಗ್ಯವು ಜ್ಞಾನದ ಪರಾಕಾಷ್ಠೆಯೇ. ಏಕೆಂದರೆ ಇದರೊಂದಿಗೆ ಕೈವಲ್ಯವೂ ಇರುತ್ತದೆ. ಭೋಗದ ಬಗ್ಗೆ ಅನಾಸಕ್ತವಾಗಿರುವುದು ಅಥವಾ ಫಲದ ಬಗ್ಗೆ ಅನಾಸಕ್ತವಾಗಿರುವುದು ಮುಂತಾದವನ್ನು ವೈರಾಗ್ಯವೆನ್ನಬಹುದು. ವೈರಾಗ್ಯವು ಎರಡು ವಿಧವಾಗಿದೆ. ಪ್ರಾರಂಭಿಕ ಭೋಗ ವಸ್ತುಗಳಲ್ಲಿ ಅಂದರೆ ಅರ್ಥಾತ್ ಅನ್ನ, ವಸ್ತ್ರ, ಗ್ರಹ, ಐಶ್ವರ್ಯ ಮುಂತಾದವುಗಳಲ್ಲಿ ವೈರಾಗ್ಯವನ್ನು ತಾಳುವುದು ಮತ್ತು ನಾವು ಕಾಣದ ಸ್ವರ್ಗ ಸುಖ ಮುಂತಾದವುಗಳ ಬಗ್ಗೆಯೂ ವೈರಾಗ್ಯವನ್ನು ತಾಳುವುದು. ಇದು ಒಂದು ರೀತಿಯ ವೈರಾಗ್ಯ. ಮೇಲೆ ಹೇಳಿದ ವಿಷಯಗಳಲ್ಲಿ ಅಥವಾ ಅವುಗಳ ಗುಣದಲ್ಲಿಯೂ ಸ್ವಲ್ಪವೂ ಆಸಕ್ತಿ ಇಲ್ಲದಿದ್ದರೆ ಅದು ಪರಮ ವೈರಾಗ್ಯವೆನಿಸುವುದು. ಕಾರ್ಯವನ್ನು ಮಾಡುವುದಷ್ಟೇ ನಮ್ಮ ಧರ್ಮವಾಗಬೇಕು. ಅದಕ್ಕೆ ಇಂತಹದೇ ಫಲ ಬೇಕೆಂದು ನಿರೀಕ್ಷಿಸಬಾರದು. ಕರ್ಮದ ಫಲಕ್ಕೂ ಯಾವುದೇ ತೃಷ್ಣೆಯೂ ಇರಬಾರದು. ಭೋಗ ವಸ್ತುಗಳ ಸಂಸರ್ಗದಲ್ಲಿರುವಾಗ ವಿವೇಕವು ಶೂನ್ಯವಾಗಬಾರದು. ಇಲ್ಲಿ ಸಾಕ್ಷಿ ಭಾವನೆಯನ್ನು ತಾಳಬೇಕು. ಇದೇ ವೈರಾಗ್ಯ. ಓಂ ಶಾಂತಿ. ಓಂ